16ನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಗೆ ಆಯ್ಕೆಯಾದ ಎಂಕೆ ಯಾದವಾಡ ಅವರಿಗೆ ಬೀಳ್ಕೊಡುಗೆ. 16ನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿ 2025ರ ಭಾಜನರಾದ ಎಂಕೆ ಯಾದವಾಡ ಅವರಿಗೆ ಗೆಳೆಯರ ಬಳಗ ಮತ್ತು ಕಾರ್ಮಿಕ ಸಂಘಟನೆಯಿಂದ ಪಟ್ಟದ ಸಿಐಟಿಯು ಕಚೇರಿಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಮಾಡಲಾಯಿತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನಿವಾಸಿಯಾಗಿರುವ ಸಮಾಜ ಸೇವಕ ಹಾಗೂ ಇಂಡಿಯನ್ ಟಿವಿ 24x7 ಸುದ್ದಿವಾಹಿನಿಯ ಮುಖ್ಯಸ್ಥರಾದ ಎಂಕೆ ಯಾದವಾಡ ಅವರಿಗೆ 16ನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿ 2025ರ ಪಾತ್ರರಾಗಿದ್ದಾರೆ. ಎಂಕೆ ಯಾದವಾಡ ಅವರು ಸುಮಾರು 30 ವರ್ಷದಿಂದ ರಾಮದುರ್ಗ ತಾಲೂಕಿನಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಮಾಜ ಸೇವಕ ಮಾಡಿಕೊಂಡು ಬಂದಿರುತ್ತಾರೆ. ಇವರು ರೈಲ್ವೆ ಹೋರಾಟದಲ್ಲಿ ಪ್ರಮುಖ ಪಾತ್ರರಾಗಿ ಹೋರಾಟವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. 16ನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿ 5/4/2025ರಂದು ಮಲೇಷಿಯಾದಲ್ಲಿ ನಡೆಯಲಿರುವ ಈ ಪ್ರಶಸ್ತಿಗೆ ಭಾಜನರಾದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಎಂಕೆ ಯಾದವಾಡ 3/4/2025ರಂದು ವಿದೇಶಕ್ಕೆ ಪ್ರಯಾಣ ಮಾಡಲಿದ್ದಾರೆ. ಅವರಿಗೆ ಗೆಳೆಯರ ಬಳಗ ಮತ್ತು ಕಾರ್ಮಿಕ ಸಂಘಟನೆಯಿಂದ ಬೀಳ್ಕೊಡುಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ 16ನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಗೆ ಆಯ್ಕೆಯಾದ ಎಂಕೆ ಯಾದವಾಡ ಅವರಿಗೆ ಸನ್ಮಾನಿಸಿ ಎಲ್ಲರೂ ಪ್ರಯಾಣ ಸುಖಕರವಾಗಿರಲಿ ಎಂದು ಹಾರೈಸಿ ಬೀಳ್ಕೊಡುಗೆ ಕೊಟ್ಟರು. ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡ ಗೈಬು ಸಾಬ್ ಜಾನಿ ಖಾನ್, ಶಫಿ ಬೆಣ್ಣಿ, ದಾದಾ ಪೀರ್ ಕೆರೂರ್, ಸಾಹಿಲ್ ಬೈರುಕದಾರ, ರಾಜಶೇಖರ್ ಶೆಲವಾಡಿ, ತೌಫೀಕ್ ಗೋಕಾಕ್ ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರುಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಆಂಧ್ರದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ರೈಲ್ವೆಗಾಗಿ ಹೋರಾಟ ಆಯಿತು. ಆ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂಥವರು ನಮ್ಮ ಡಾಕ್ಟರ್ ಎಂಕೆ ಯಾದವಾಡ ಅವರು. ಇಂಥ ಒಂದು ಜನಸೇವೆಯಲ್ಲಿ ಏನು ಭಾಗವಹಿಸ್ತಾರೆ ನೋಡ್ರಿ, ಜನ ಯಾವ ರೀತಿ ಗುರುತಿಸ್ತಾರೆ ಅನ್ನುವಂಥದ್ದು ಇದಕ್ಕೊಂದು ಉದಾಹರಣೆ. ಜನ ಭಾಳ ಐಡೆಂಟಿಫೈ ಮಾಡ್ತಿರ್ತಾರೆ, ಇವ ಹೆಂಗೆ, ಇವನ ಬ್ಯಾಕ್ಗ್ರೌಂಡ್ ಏನು, ಇವ ಏನು ಮಾಡ್ತಾನೆ, ಏನು ಮಾಡಕತ್ತಿಲ್ಲ ಅನ್ನೋದು ಅದು ಐಡೆಂಟಿಫೈ ಮಾಡ್ತಾರೆ. ನಮ್ಮನ್ನು ಒಳಗೊಂಡು ಹೇಳಕತ್ತೀನಿ ನಾನು, ಇವ್ರು ಹೆಂಗೆ, ಏನು, ಯಾವ ಚಟುವಟಿಕೆ ಮಾಡಾಕ್ತಾರೆ, ಯಾವ ಚಟುವಟಿಕೆಯಿಂದ ಮುಂದೆ ಬರಾಕ್ತಾರೆ, ಏನು ಎಂತಂತೇಳಿ ಎಲ್ಲನೂ ಐಡೆಂಟಿಫೈ ಮಾಡ್ತಾರೆ. ನಮಗೊಂದು ಖುಷಿ ಏನಪ್ಪ ಅಂದರೆ ಇವ್ರಿಗೆ ಐಡೆಂಟಿಫೈ ಮಾಡ್ಯಾರ. HMC ಅಸೋಸಿಯೇಷನ್ದವರು ಮತ್ತು ರಾಮದುರ್ಗದಲ್ಲಿನೂ ಐಡೆಂಟಿಫೈ ಆಗ್ಯಾರ. ಅವರು ಐಡೆಂಟಿಫೈ ಮಾಡಿ ಇವರ ಸೇವೆಯನ್ನು, ಇವರ ಕೆಲಸ ಕಾರ್ಯಗಳನ್ನು ಎಲ್ಲ ನೋಡಿ ಇವ್ರಿಗೂ ಒಂದು ಈ ಶಾಂತಿ ಪ್ರಶಸ್ತಿಯನ್ನು ಕೊಡುವಂಥ ಲಿಸ್ಟ್ನಲ್ಲಿ ಇವ್ರಿಗೂ ಸಹ ಹಾಕುವಂತ ಕೆಲಸ ಇವತ್ತು ಮಲೇಷ್ಯಾದಲ್ಲಿ ಅವ್ರ ಮೇಲೆ, ಆ ಸಮುದಾಯದ ಮೇಲೆ ನಾನು ಹೇಳ್ತಾ ಇರೋದ್ರಲ್ಲಿ ಇದು ವಿಶ್ವಸಂಸ್ಥೆಯ ಗುಟೆರಸ್ ಅವ್ರು ಹೇಳಿದ್ದಾರೆ ಪ್ರಮುಖರು. ಮುಸ್ಲಿಮರನ್ನ ಗುರಿಯಾಗಿಡಿಸ್ಕೊಂಡು ಅಸಮಾಧಾನ ಮತ್ತೆ ಒಂದು ದ್ವೇಷದ ವಾತಾವರಣ ಕ್ರಿಯೇಟ್ ಮಾಡೋದು ಕೇವಲ ಭಾರತದ ಸಮಸ್ಯೆ ಇರೋದು, ಜಾಗತಿಕ ಮಟ್ಟದ ನಡೀತಾ ಇದೆ. ಅದು ಬಹಳ ಗಂಭೀರವಾದ ವಿಷಯ. ಅದನ್ನ ಕಡಿಮೆ ಮಾಡಬೇಕು. ಹೆಂಗ್ ಮಾಡಬೇಕು? ನಮ್ಮ ಎಂಕೆ ಯಾದವಾಡ್ರವರು ಅವ್ರಿಗೆ ಸಹಾಯ ಮಾಡೋಕೆ ನೋಡಿದಾಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನೋಡ್ಲಿಲ್ಲ. ಅವ್ರ ಗುಣ ಅಲ್ಪ ಸ್ವಲ್ಪ ನಮ್ಮೊಳಗಿದೆ, ಅದು ಇನ್ನೊಂದು ಸ್ವಲ್ಪ ಬೆಳಿಬೇಕು ಅನ್ನುವಂಥ ಲೆಕ್ಕದೊಳಗೆ ಅವ್ರನ್ನ ಗುರುತಿಸಿ ಸನ್ಮಾನ ಮಾಡಕ್ಕೆ ಕರೆದಿದ್ದಾರೆ ಅಂತ ನಾನು ಅದನ್ನು ಅನ್ಕೋತಾ ಇದ್ದೇನೆ. ಈ ಒಂದು ರೈಲು ಹೋರಾಟ ಕ್ರಿಯಾ ಸಮಿತಿಗೆ ಮೊಟ್ಟ ಮೊದಲನೇದಾಗಿ ಒಂದು ಒಳ್ಳೆ ಬುನಾದಿ ಹಾಕಿದಂಥ ನಮ್ಮ ಎಂಕೆ ಯಾದವಾಡ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಇವತ್ತು ರಾಮದುರ್ಗದಾಗ ಎಲ್ಲಾರು ಏನಾರು ಒಂದು ಸುದ್ದಿ, ನಾವು ಈಗ ನಿನ್ನೆ ನಡೆದ ಸುದ್ದಿ ಅಥವಾ ಇವತ್ತು ಮುಂಜಾನೆ ಸಾಯಂಕಾಲ ಏನಾರು ಆಗೈತಪ್ಪ ಅಂತಂದ್ರೆ ಅದು ಡಾಕ್ಟರ್ ಯಾದವಾಡ ಅವ್ರ ಒಂದು ವ್ಯಾಟ್ಸಪ್ಪನ್ನು ಓಪನ್ ಮಾಡಿ ನೋಡಿದ್ರೆ ರಾಮದುರ್ಗ ತಾಲೂಕದಾಗಿನ ಸುದ್ದಿ ಗೊತ್ತಾಗ್ಬಿಡ್ತೈತೆ ಕುಂತಲ್ಲಿ. ಹಿಂಗೆ ಒಂದು ಮನೆಗೆ ಮತ್ತು ಪ್ರತಿಯೊಬ್ಬನಿಗೂ ತಲುಪಿಸುವಂಥ ಕೆಲಸ ನಮ್ಮ ಡಾಕ್ಟರ್ ಯಾದವಾಡ ಅವರು ಮಾಡಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರನ್ನು ನಾನು ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವ್ರಿಗೆ ಪೂರ್ವಕವಾಗಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತಿನ ಒಂದು ಸುಂದರ ಸಂಜೆ ಅಂತ ಹೇಳಕ್ಕೋತೀನಿ. ನಮ್ಮವರೇ ಆದಂಥ ಅವ್ರು ನೋಡಿದ್ರೆ ಗೊತ್ತಾಕತಿ, ಇವತ್ತು ಕೇಂದ್ರದಿಂದ ಆಗ್ಯಾರ, ಅವ್ರು ನೋಡಿದ್ರೆ ಗೊತ್ತೇ ಅವ್ರ ಮುಖ ಶಾಂತ ರೀತಿಯಿಂದ ಕೂಡಬೇಕು. ಮತ್ತು ಯಾರಿಗೂ ಸಿಟ್ಟು ಎದ್ದಂತೂ ನಾನು ನೋಡೇ ಇಲ್ಲ, ನಿಜವಾಗಿ ಹೇಳ್ಬೇಕಂದ್ರೆ ಯಾರಿಗೂ ಸಿಟ್ಟಿಗೆದ್ದು ಮಾತಾಡಿದ್ದು ನೋಡೇ ಇಲ್ಲ. ಅವ್ರಿಗೆ ಶಾಂತಿ ಪ್ರಶಸ್ತಿ ಸಿಕ್ಕತ್ತ ಭಾಳ ಸಾಂದರ್ಭಿಕ ಅಂತಕೊಂಡು ಹೇಳ್ಬೋದು. ಇದು ದೂರದ ಮಲೇಷಿಯಾಕ್ಕೆ ಹೋಗಿ ಪ್ರಶಸ್ತಿ ತಗೊಳಕ್ಕ ಇವತ್ತು ಹೊರಟಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವ್ರ ಕಾರ್ಯಕ್ರಮ ಯಶಸ್ವಿ ಆಗಲಿ, ಅವರು ಪ್ರಶಸ್ತಿ ತೊಗೊಂಡು ಬರಲಿ, ಇನ್ನೂ ಇದೇ ರೀತಿ ಪ್ರಶಸ್ತಿ ಬೇರೆಯವರಿಗೆ ಸಿಗಲಿ ಅಂತಕೊಂಡು ಆಶಿಸಿ
ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.